ಮಾತಾಡಲಾ? ನಮಸ್ತೆ ಅರವಿಂದ್. ABC ನ್ಯೂಸ್ ಅರವಿಂದ್ ಅವರಿಗೆ ನಮಸ್ಕಾರ. ನಾವು ಸುಮಾರು 17 ವರ್ಷದಿಂದ ಈ ತೇರಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಕಾರಣ ಇಷ್ಟೇ, ನಾವು ಸುಮಾರು ದಿವಸದಿಂದ ಈ ದೇವಸ್ಥಾನ ಫುಲ್ ಹಾಳಾಗಿತ್ತು. ಅದರಿಂದ ನಾವು ಆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಹೋಗಿ ಸುಮಾರು 10 ವರ್ಷ ಅದೇ ಆಯಿತು. ತದನಂತರ ಕೊರೋನಾ ಬಂತು. ಕೊರೋನಾದ ಬರೋ ಟೈಮಲ್ಲೇ ಈ ಗೃಹ ಪ್ರವೇಶ ಮಾಡಿದ್ವಿ. ಕೊರೋನಾ 2-3 ವರ್ಷ ತಡೆಗಟ್ತು. ನಂತರ ನಾವು ಒಂದು ಏಕೆ ಕಾಲೋನಿಯಲ್ಲಿ ದುರ್ಗಮ್ಮನ ದೇವಸ್ಥಾನ ಕಟ್ಟಿದ್ವಿ. ಆ ದುರ್ಗಮ್ಮನ ದೇವಸ್ಥಾನ 1 ವರ್ಷ ಹಿಡೀತು. ಆ ನಂತರ ನಾವು ತೇರು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನ ಮಾಡಿದಾಗ ಯಾವ ತೇರು, ಹಳೆ ತೇರನ್ನೇ ಮತ್ತೆ ರಿಪೇರಿ ಮಾಡಬೇಕು ಹಬ್ಬನ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಆದರೆ ಆ ಆಚಾರ್ಯನ ಕರೆಸಿದಾಗ ಆ ಹಳೆ ತೇರನ್ನು ರಿಪೇರಿ ಮಾಡೋಕ್ಕಾಗಲ್ಲ, ಆ ರಿಪೇರಿ ಮಾಡಿದರೆ ಸುಮಾರು 10 ಲಕ್ಷ ರೂಪಾಯಿ, 10ರಿಂದ 12 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಅಂತ ಹೇಳಿದರು. ಆದರೆ ನೀವು ಅದನ್ನು ಮಾಡೋದ್ರ ಬದಲು ನೀವು ಹೊಸದೇ ಒಂದು ತೇರು ಯಾಕೆ ಮಾಡಬಾರ್ದು ಅಂತ ಹೇಳಿ ಆಚಾರ್ಯರು ನಮಗೊಂದು ಸಲಹೆ ಇಟ್ಟರು. ಆ ಸಲಹೆ ಪ್ರಕಾರ ನಾವು ಯೋಚನೆ ಮಾಡಿ ನಾವೆಲ್ಲ ಗ್ರಾಮಸ್ಥರು ಸುಮಾರು 7/4/2025 ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಹಣನ ಹೇಗೆ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಆ ಹಣನ ನಾವು 1 ಎಕರೆಗೆ 6,500 ರೂಪಾಯಿ, ತೋಟ ಇದ್ದವರಿಗೆ 1 ಎಕರೆ ಅಂಕ್ಲಿ ಇದ್ದವರಿಗೆ 3,000 ರೂಪಾಯಿ, ಕೂಲಿಕಾರರಿಗೆ 1,000 ರೂಪಾಯಿ ಅಂತ ಹೇಳಿ ತೀರ್ಮಾನ ಮಾಡಿ ಹಣ ಸಂಗ್ರಹಣೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಅದಕ್ಕೆ 30 ಜನದ್ದು ಒಂದು ಕಮಿಟಿ ಮಾಡಿದ್ವಿ. ಇದಕ್ಕೆ ಸರ್ವ ಜಾತಿಯ ಎಲ್ಲ ಜನಾಂಗದ ಮೆಂಬರ್ಗಳಿದ್ದಾರೆ. ಇದು ಒಂದು ಜಾತಿ ಸೀಮಿತವಾಗಿಲ್ಲ, ನಮ್ಮೂರಿನ ಎಲ್ಲ ಜಾತಿಯ ಜನಾಂಗದವರು ಸಹ ಈ ಕಮಿಟಿ ಒಳಗಿದ್ದಾರೆ. ಆ ಕಮಿಟಿಯವರ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ನಾವು ಎಲ್ಲ ತೀರ್ಮಾನ ಮಾಡಿ ಎಕರೆಗಿಷ್ಟು ಅಂತ ಹೇಳಿ ಹಣ ಸಂಗ್ರಹಣೆ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿ ಸುಮಾರು 8 ಲಕ್ಷ ರೂಪಾಯಿನ ನಾವು ಕಲೆಕ್ಟ್ ಮಾಡ್ಕೊಂಡು ತದನಂತರ ನಾವು ತೇರು ಮಾಡಬೇಕು ಅಂತ ಹೇಳಿ, ಗೆಡ್ಡೆ ತೇರು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಇದಕ್ಕೆ ಬೇರೆ ಯಾರು ಸಿಗಬಹುದು ಅಂತ ಹೇಳಿ ಯೋಚನೆ ಮಾಡಿದಾಗ 2-3 ಊರಿನ ಆಚಾರ್ಯಗಳು ನಮಗೆ ಕಂಡು ಬಂದರು. ಅದರಲ್ಲಿ ನಮ್ಮ ದೇವರು ಹೊಂದಿಸ್ಕೊಂಡು ನಾವು ಈ 3 ಜನರ ಆಚಾರ್ಯರೊಳಗೆ ಯಾವ ಆಚಾರ್ಯ ನಮಗೆ ಅನುಕೂಲ ಆಗ್ತಾರೆ ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ದೇವರು ಬೆನವಳ್ಳಿ ಆಚಾರ್ಯ ನಾಗರಾಜಾಚಾರ್ಯಗೆ ಒಲವು ತೋರಿಸ್ತು. ನಾವು ಅವ್ರನ್ನ ಕರ್ಕೊಂಬಂದು ನಾವು ಮಾತಾಡಿದ್ವಿ. ಅವರು ಬಂದು ಆ ತೇರು ಮಾಡಲಿಕ್ಕೆ ಏನೇನು ಸಮಸ್ಯೆ ಬರ್ತತೆ, ಏನೇನು ಮರ ಬೇಕು ಎಲ್ಲವನ್ನು ನಮಗೆ ಸವಿಸ್ತಾರವಾಗಿ ಹೇಳಿದರು. ಅದಕ್ಕೆ ನಾವು ಒಪ್ಕೊಂಡ್ವಿ. 28/7/2025 ಸೋಮವಾರ ಆ ಕರಾರಿಗೆಲ್ಲ ಒಪ್ಕೊಂಬಿಟ್ಟು ಮರ ಅಷ್ಟೊತ್ತಿಗೆ ಸ್ಟಾಕ್ ಮಾಡಿದ್ವಿ. ಸುಮಾರು 50 ಸಾಗೋನಿ ಮರ, 10-15 ಹೊನ್ನೆ ಮರ, ಜಾಲಿ ಮರ, ಹಲಸಿನ ಮರ, ಗಂಧದ ಸ್ವಲ್ಪ ಗಂಧ, ಇಷ್ಟನ್ನು ಮಿಕ್ಸ್ ಮಾಡಿ ಈ ಒಂದು ತೇರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಆಚಾರ್ಯರಿಗೆ, ನಮ್ಮ ಊರ ಸಮ್ಮುಖ ಎಲ್ಲ ಯಜಮಾನರು ಈ ಕಮಿಟಿಯ ತೀರ್ಮಾನದ ಪ್ರಕಾರ ಅವರಿಗೆ ಗುತ್ತಿಗೆ ಕೊಟ್ವಿ. ನೀನೇ ನಮಗೆ ತೇರು ಮಾಡಿ ಕೊಡಬೇಕು, ಎಲ್ಲದಕ್ಕೂ ನೀನು ಹೆಂಗೆ ಹೇಳ್ತೀಯ ಆ ರೀತಿ ನಾವು ಸಹಕಾರ ಮಾಡ್ತೇವೆ ನಿಮಗೆ. ನೀನು ನಮಗೆ ಒಂದು ಅತ್ಯುತ್ತಮವಾದ ಒಂದು ರಥವನ್ನು ಸಿದ್ಧ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಅವ್ರನ್ನ ಕೇಳ್ಕೊಂಡಾಗ ಅವರು ಕೇವಲ 8 ತಿಂಗಳಲ್ಲಿ ಈ ಒಂದು ಸುಂದರವಾದ ಒಂದು ರಥವನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಾಗರಾಜಾಚಾರ್ಯಗೆ ಹೃತ್ಪೂರ್ವಕವಾದ, ನಮ್ಮ ಗಂಜಿನಹಳ್ಳಿ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಕೇವಲ 8 ತಿಂಗಳಲ್ಲಾಗಿದೆ. ಇಷ್ಟೆಲ್ಲ ಮಾಡಿದ್ವಿ ನಾವು. ತೇರನ್ನು ಇಷ್ಟು ಸುಮಾರು 20-30 ಲಕ್ಷ ರೂಪಾಯಿ ತೇರು ಮಾಡಿದ್ವಿ. ಇದಕ್ಕೆ ನಿಲ್ಸಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ಮ ಕಮಿಟಿಯ ಹುಡುಗರು ಎಲ್ಲರೂ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ಹಣ ಅಲ್ಲಿಗೆ ಶಾರ್ಟೇಜ್ ಆಗ್ಬಿಡ್ತು. ಈ ತೇರು ಮನೆ ಒಂದು ಮಾಡಲೇಬೇಕಣ್ಣ, ಸಾಲ ಆದರೂ ಚಿಂತೆ ಇಲ್ಲ, ಮಾಡಿರಿ, ನಾವು ಹಣ ಸಂಗ್ರಹಣೆ ಮಾಡಿಕೊಡ್ತೇವೆ ಅಂತ ಹೇಳಿ ನಮ್ಮ ಯುವಕ ಪಡೆ ನಮಗೆ ಸಹಕಾರ ಮಾಡ್ತು. ಅವರ ಒಂದು ಮಾತಿನ ಮೇರೆಗೆ ನಾವು ಸಾಲನ ಏನೋ ಮಾಡಿ ನಮ್ಮ ಮಿತ್ರ ಬಳಗದಿಂದ ಅದನ್ನು ಹಣ ಸ್ವಲ್ಪ ಹಾಕ್ಕೊಂಬಿಟ್ಟು ಆ ತೇರ್ಮನೆನೂ ಮಾಡಿದ್ವಿ. ಸುಮಾರು 6-7 ಲಕ್ಷ ರೂಪಾಯಿ ತೇರ್ಮನೆ ಖರ್ಚೇ ಬಂತು. ಅದನ್ನು ಸಹ ನಾವು ಕೇವಲ 20 ದಿವಸದಲ್ಲಿ ಆ ತೇರ್ಮನೆ ಮಾಡಿದ್ದೇವೆ. ಆ ತೇರ್ಮನೆ ಮಾಡಲಿಕ್ಕೆ ಸುಮಾರು ಶಿಲ್ಪಿಗಳು ಭಾಳ ಸಹಾಯ ಮಾಡಿದ್ದಾರೆ ನಮಗೆ. ಭದ್ರಾವತಿಯವರು, ಆಮೇಲೆ ನಮ್ಮೂರಿನ ಗಾರೆ ಕೆಲಸ ಮಾಡ್ತಕ್ಕಂಥ ನಾಗಪ್ಪ ಕೇವಲ ಒಂದು 20 ದಿವಸದೊಳಗೆ ಆ ಕೆಲಸವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾ ಈ ಸಂದರ್ಭದಲ್ಲಿ ನಮ್ಮೂರಿನ ಪರವಾಗಿ ಹೃತ್ಪೂರ್ವಕವಾದ ABC ನ್ಯೂಸ್ ಮೂಲಕ ಅಭಿನಂದನೆಯನ್ನು ಹೇಳ್ತೇನೆ.
ಇರುವಂಥದ್ದು ಈ ತಾಲೂಕುಗಳಲ್ಲಿ ಇಂಥ ತೇರುಗಳನ್ನು ಮೋಸ್ಟ್ಲಿ ಇದು ಪ್ರಥಮವಾಗಿ ಇಂಥ ಡಿಸೈನ್ ಇರುವಂಥದ್ದು ಬೇಲೂರು ಹಳೆಬೀಡಿನಲ್ಲಿರ್ತಕ್ಕಂಥ ಕಲೆಯ ರೂಪದಲ್ಲಿ ಆ ಕೆತ್ತನೆಯನ್ನು ಮಾಡುವಂಥದ್ದು ಮಾಡಿದರೆ. ಸುಮಾರು ಎಷ್ಟು ಖರ್ಚು ಬಂದಿರುವುದು ಅಂತ ಹೇಳಿ? ನಿಮ್ಮ ಪ್ರಶ್ನೆ ಒಳ್ಳೆಯ ಪ್ರಶ್ನೆ. ಇದು ಹೇಳಬೇಕಾಗಿದೆಯಾ, ಈ ನಮ್ಮ ಸಣ್ಣ ಹಳ್ಳಿಯಲ್ಲಿ ಸುಮಾರು ನಾವು ಈ ಸಂಗ್ರಹಣೆ ಮಾಡಿದ ದುಡ್ಡು ಮತ್ತು ಎಲ್ಲ ಹೊರಗಿನ ನಮ್ಮ ಮಂದಿಯವರ ಭಕ್ತರುಗಳು ಹಾಗೂ ನಮ್ಮೂರಿನಲ್ಲಿ ನಮ್ಮ ಬೇರೆ ಊರಿನ ಗಡಿಯವರು ನಮ್ಮೂರಿನಲ್ಲಿ ಜಮೀನು ಮಾಡಿದಾರಲ್ಲ, ಅವರ ಹಣ ಸಂಗ್ರಹಣೆ ಮೂಲಕನೇ ನಾವು ಒಂದು 20-22 ಲಕ್ಷ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ರೂಪದಲ್ಲೂ ನಾವು ಆ ಹಣ ಸಂಗ್ರಹಣೆ ಮಾಡಿದ್ದೇವೆ. ಅದು ಸುಮಾರು ನಮಗೆ 30-35 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಅಂದರೆ ಮರ ಕೊಂಡ್ಕೊಂಬಂದಲ್ಲ, ಸಾಧಾರಣ ಮರ ಕೊಂಡ್ಕೊಂಡಿದ್ದೇವೆ. ಹೆಚ್ಚಿನ ಮರ ನಾವು ಅದಕ್ಕೂ ಮರದ ವ್ಯಾಲ್ಯೂ ಕಟ್ಟಿದ್ವಿ ಅಂತಂದರೆ ಸುಮಾರು ಒಂದು 60-65 ಲಕ್ಷ ರೂಪಾಯಿ ಅದಕ್ಕೆ ವ್ಯಾಲ್ಯೂ ಆಗುತ್ತೆ. ಇವತ್ತಿನ ಇದಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ, ಪುಕ್ಷಟ್ಟೆ ಮರ ಕೊಟ್ಟಿದ್ದಾರೆ ದಾನಿಗಳು. ಬೇರೆ ಊರಿನವರು ಕೊಟ್ಟಿದ್ದಾರೆ, ನಮ್ಮೂರಿನವರು ಕೊಟ್ಟಿದ್ದಾರೆ. ಅವರಿಗೂ ನಾನು ABC ಮೂಲಕ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ಕ್ಯಾಟಗರಿ ಅಂದರೆ ನಮ್ಮೂರಿನಾಗ ಇರ್ತಕ್ಕಂಥ ಎಲ್ಲ ಕ್ಯಾಟಗರಿಯವರು, ಯುವಕರು, ಯಜಮಾನರು, ಹೆಣ್ಣುಮಕ್ಕಳು, ಕೂಲಿ ಮಾಡೋರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರಿಗೆ ನಮ್ಮ ವೀರಭದ್ರ ದೇವರು ಅವರಿಗೆ ಒಳ್ಳೆಯದು ಮಾಡಲಿ, ಅವರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ದುಡಿಮೆ ಎಲ್ಲ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ABC ಮೂಲಕ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ನನ್ನ ಹೆಸರು ಅಣ್ಣಪ್ಪ ಅಂತೇಳಿ. ಎಲ್ಲ ಇದ್ರವರು ಸರ್, ನಮ್ಮ ಜನಾಂಗದಾಗೆ ಕುರುಬರು ಇರ್ಬೋದು, ತಳವಾರು ವಾಲ್ಮೀಕಿಯರು ಇರಬೇಕು, ಎಲ್ಲರೂ ಜನ ಸೇರಿ ಸರ್ ಯಾರೇ ಕರೆದ್ರು ಯಾವುದಕ್ಕೂ ಇಲ್ಲೇ ಅನ್ಲಿತೀನಿ. ನಮಗೆ ದೊಡ್ಡ ಯಜಮಾನರಾಗಲಿ ಸಣ್ಣ ಹುಡುಗರಾಗ್ರಿ ಎಲ್ಲ ಕೈ ಜೋಡಿಸಿ ಇಂಥ ಟೈಮಿಗೆ ಟ್ಯಾಕ್ಟ್ರಿ ಬೇಕು ಅಂದ್ರೆ ಟ್ಯಾಕ್ಟ್ರಿ ತಂದರು. ಮರ ಕೊಯ್ಯೋ ನಮ್ಮೂರೇ ಇಂಥ ಟೈಮಿಗೆ ಬರಬೇಕು ಅಂತ ಹೇಳಿದ್ರು. ಅಂಥ ಟೈಮಿಗೆ ಬಂದು ಮಳೆ ಹಿಡಿದ್ರು, ಬಿಸಿಲಾದ್ರೂ ನಮ್ಮ ಟೈಮಿಗೆ ಕೆಲಸ ಮಾಡಿ ಒದಗಿಸ್ಕೊಟ್ರು ಸರ್. ಅದಕ್ಕಿಂತ ಖುಷಿ ನಮಗೆ ಯಾವುದೂ ಇಲ್ಲ. ನಾವು ಕಷ್ಟ ಸುಖ ನಾವು ಹೆಚ್ಚಿಗೆ ಮಾತಾಡೋಕ್ಕೂ ಬರೋಲ್ಲ, ಓದಿಲ್ಲ, ತಿಳಿದವೆರಡು ಮಾತಾಡ್ತೇನೆ. ನಮ್ಮ ಇಷ್ಟಕ್ಕೆ ಅಭಿನಂದನೆ. ನಮಸ್ಕಾರ ಸರ್. ನಮಸ್ತೆ. ನಾವು ಹಳದಪ್ಪ ಅಂದ್ರೆ ಹೆಚ್ಚು ಹಳದಪ್ಪರ ನಾವು ಯುವಕರ ಹುಡುಗರು ಇದು ಮಾಡಿ ಎಲ್ಲರನ್ನೂ ಒಂದುಗೂಡಿಸಿ ಕರ್ಕೊಂಡು ಹೋಗೋದ್ರಿಗೆ ಯಜಮಾನ್ರು ಏನು ಹೇಳ್ತಾರೆ ಅದಕ್ಕೆ ತಲೆಬಾಗಿ ಕೆಲಸ ಮಾಡಿ ಯಾವುದಕ್ಕೂ ಹಿಂದಕ್ಕೆ ಎಲ್ಲ ಮಕ್ಕಳು ಹುಡುಗರು ಆಗಲಿ ಯಾರೂ ಬರೋಲ್ಲ ಅಂತ ಹೇಳಲಿಲ್ಲ. ತಾ ಮುಂದೆ ಅಂತ ಬಂದರು. ಎಲ್ಲ ಕೈ ಜೋಡಿಸಿ ಕೆಲಸ ಮಾಡಿದ್ದಕ್ಕೆ ಎಲ್ಲರಿಂದ ಇಂಥದ್ದೊಂದು ಶಿಲ್ಪೆ ನಮ್ಮೂರಿಗೆ ಆಗಿದೆ ಅಂತ ಖುಷಿ ನಮಗಿದೆ. ಇವತ್ತು ಹಬ್ಬ ಮಾಡಿದ ಸಂಭ್ರಮ ಭಾಳ ಖುಷಿಯಾಗಿದೆ ನಮಗೆ ಅಂತ. ವೆರಿ ಗುಡ್ ಸರ್. ನಮ್ಮ ಹೆಸರು ಸುರೇಶ್ ಅಂತ ಹೇಳಿ, ಇದೇ ಗ್ರಾಮದ ಮಗನ ಹೊನ್ನಾಳಿಯಲ್ಲಿ ವಾಸ ಮಾಡ್ತಾಯಿದ್ದೀವಿ. ಆದರೆ ನಾನು ನೋಡಿರೋ ಮಟ್ಟಿಗೆ ನಮ್ಮ ತಾಲೂಕಲ್ಲಿ ಎಲ್ಲೇ ಆಗಿರ್ಬೋದು, ಇಂಥ ತೇರು ಮಾಡಬೇಕು, ಇಂಥ ದೇವಸ್ಥಾನ ಮಾಡಬೇಕು ಅಂತಂದರೆ ಅವರಿಗೆ ಸೋರ್ಸಸ್ಸು ಭಾಳ ಚೆನ್ನಾಗಿರುತ್ತೆ. ಹೆಂಗೆ ಅಂದರೆ ಕೆಲವೊಂದು ಊರಲ್ಲಿ ಮಣ್ಣಿನ ಸೋರ್ಸಸ್ ಇರುತ್ತೆ. ಅವರ ಹೊಳಿ ದಡದಲ್ಲಿ ಇರ್ತಾರೆ. ಮಣ್ಣಿನ ಸೋರ್ಸಸ್ ಇರುತ್ತೆ, ರೋಡಿಂದು ಬಾಡಿಗೆ ತಗೊಂತ ಇರ್ತಾರೆ, ಏನೋ ಇನ್ನು ಯಾವ್ಯಾವುದೋ ಸೋರ್ಸಸ್ ಇರುತ್ತೆ. ನನಗೆ ತಿಳಿದ್ರ ಮಟ್ಟಿಗೆ ನಮ್ಮ ಗ್ರಾಮದಲ್ಲಿ ಯಾವುದೂ ಸೋರ್ಸಸ್ ಇಲ್ಲ. ನಮ್ಮದು ನೋಡಿದರೆ ಚಿಕ್ಕ ಗ್ರಾಮ, ಒಂದು 250 ಮನೆ ಹೊಂದಿರೋಂಥ ಗ್ರಾಮ. ಆದರೂ ಎಲ್ಲ ಸಮಾಜದವರು ಹೊಂದ್ಕೊಂಡು ಯಜಮಾನ್ರು ಕರೆದಕ್ಕೆ ಹೋಗ್ಬಿಟ್ಟು ಎಲ್ಲದೂ ಇಂಥದ್ದೊಂದು ಮಾಡಿದಾರಲ್ಲ, ಅದು ನಮಗೆ ಹೆಮ್ಮೆ ಅನ್ನಿಸ್ತದೆ ಸರ್. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಮುದಾಯಗಳು ಒಟ್ಟಾಗಿ, ವಾಲ್ಮೀಕಿ ಇರ್ಬೋದು, ಯಾವುದೇ ಅನುದಾನ ಯಾವುದೂ ಇದಿಲ್ಲ. ಮತ್ತು ನಮ್ಮಲ್ಲಿ ಯಾವುದೂ ಇನ್ಕಮ್ ಇಲ್ಲ. ಕೆಲವೊಬ್ಬರಿಗೆ ಮರಳಿಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇನ್ನು ಇತರ ಯಾವುದಾದ್ರೂ ಒಂದು ಸೋರ್ಸಸ್ ಇದ್ದೇ ಇರುತ್ತೆ. ನಮ್ಮ ಗ್ರಾಮದಲ್ಲಿ ಯಾವುದೂ ಇಲ್ಲ. ಆಮೇಲೆ ಇರೋದೇ 250 ಮನೆಗಳು. ಅಂಥದ್ರಲ್ಲಿ ಇವತ್ತು ಇಷ್ಟಾಕೊಂದು ಹೋರಾಟ ಮಾಡಿದಾರಲ್ಲ, ಅದಕ್ಕೆ ನಾವೆಲ್ಲ ಕೃತಜ್ಞತೆ ಹೇಳ್ಬೇಕು. ಇದು ಮುಂದಿನ ನಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಮಾದರಿ ಆಗುವಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹರೀಶ್ ಅಂತೇಳಿ, ಇದೇ ಗ್ರಾಮದವರು. ಈ ಒಂದು ರಥ ಬಹುಶಃ ಈ ರಥ ಮಾಡೋಂಥ ಸಂದರ್ಭದಲ್ಲಿ ಮರ ತರೋದು ಆಗಲಿ ಈ ಎಲ್ಲ ಕೆಲಸ ಕಾರ್ಯಗಳು ಭಾಳ ಯಶಸ್ವಿಯಾಗಿ ಮಾಡಿದರು. ಆಮೇಲೆ ನಮ್ಮೂರಿನಲ್ಲಿ ಸಹಕಾರ, ಸಹಬಾಳ್ವೆ, ಸಹಜೀವನ ಇದನ್ನು ಬಹುಶಃ ಭಾಳ ಚಾಪುಚ್ಚು ತಪ್ಪದೆ ನಾವೆಲ್ಲ ಪಾಲಿಸ್ತಾ ಇದ್ದೀವಿ. ಇಲ್ಲಿರತಕ್ಕಂಥವ್ರು ಎಲ್ಲರೂ ಅಣ್ಣ ತಮ್ಮಂದರೆ, ಎಲ್ಲರೂ ಮಾವಂದರೆ, ಎಲ್ಲರೂ ಅಳಿ ಅಂದರೆ, ಎಲ್ಲರೂ ಒಂದೇ ಕುಟುಂಬ.
ಒಂದೇ ಬಾಳೆಹಣ್ಣು ಇದ್ದರೆ 4 ಜನ ತಿಂತಾರೆ, ಒಂದು ಇಡ್ಲಿ ಇದ್ದರೆ 3 ಜನ ಹಂಚ್ಕೊಂಡು ತಿಂತೀವಿ. ಈ ರೀತಿ ಜೀವನ ಇಲ್ಲಿ ಎಲ್ಲ ಒಂದೇ ಸಹಕಾರದಿಂದ ಒಮ್ಮತದಿಂದ ಜೀವನ ಮಾಡ್ಕೊಂಡು ಹೋಗೋಂಥ ಗ್ರಾಮ ನಮ್ಮದು. ಆಮೇಲೆ ಈ ರೀತಿ ಒಂದು ರಥ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಆ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬೇಕಾದಂಥ ಶೈಲಿ ಯಾವುದು, ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಮ್ಮದು 4ರಿಂದ 5ನೇ ಸ್ಟೆಪ್ನಲ್ಲಿ ಒಂದು ಪೀಠ ಬರ್ತದೆ. ಅಲ್ಲಿ 18 ವಿಗ್ರಹಗಳನ್ನು ಮೂಲ ವಿಗ್ರಹಗಳು ಕೂರಿಸಿದ್ದಾರೆ. ಮುಂಭಾಗದಲ್ಲಿ ನಂದಿ ಮತ್ತು ಭೃಂಗಿ ಎಂಬ 2 ವಿಗ್ರಹಗಳನ್ನು ಕೂರಿಸಿದ್ದಾರೆ. ಆದ ನಂತರ ಅದ್ರ ಮೇಲ್ಮಟ್ಟದಲ್ಲಿ ಒಂದು 8 ವಿಗ್ರಹಗಳಿದ್ದಾವೆ. ಸೊ ಅಲ್ಲಿ ಏನೇನು ಸಂಬಂಧಪಟ್ಟಂತಹ ಒಂದು ಸ್ಥಾನಕ್ಕೆ ಯಾವ್ಯಾವ ವಿಗ್ರಹಗಳು ಮೂರ್ತಿಗಳು ಪ್ರತಿಷ್ಠಾಪನೆ ಆಗಬೇಕು ಅವುಗಳನ್ನೆಲ್ಲವನ್ನು ಕೂಡ ಈ ನಮ್ಮ ಶಿಲ್ಪಿಗಳು ಸಾಗರದಲ್ಲಿದ್ದಂತಹ ಒಂದು ತಂಡ ಅದು ಭಾಳ ನಮಗೆ ಸಹಕಾರ ಕೊಡ್ತು. ಆಮೇಲೆ ಇಲ್ಲಿ ಕಾಣ್ತಕ್ಕಂಥ ಸುಮಾರು 14 ಸ್ಟೆಪ್ಗಳು ಕಾಣ್ತವೆ ಈ ಒಂದು ಹಂತಗಳು. ಆ ಹಂತಗಳಲ್ಲಿ ಬಂದಂಥ ಎಲ್ಲ ಈ ಶೈಲಿ ಇದೆಯಲ್ಲ, ಅದು ಚಾಲುಕ್ಯರ ಕಾಲದ ಶೈಲಿನೂ ಇದೆ, ಸ್ವಲ್ಪ ಮಟ್ಟಿನ ಹೊಯ್ಸಳರ ಕಾಲದ ಶೈಲಿನೂ ಕೂಡ ಮಿಕ್ಸ್ ಆಗಿದೆ. ಇದೆಲ್ಲದಕ್ಕೂ ಕೂಡ ನಮಗೆ ಶಿವಮೊಗ್ಗದಿಂದ ಒಂದು ತಂಡನೇ ಬಂದಿತ್ತು. ಆ ಶಿವಮೊಗ್ಗದಿಂದ ಬಂದಂಥ ತಂಡ ನಮ್ಮದೇ ಗ್ರಾಮದಲ್ಲಿ ಸುಮಾರು 1-1.5 ತಿಂಗಳು ಇಲ್ಲಿ ಉಳ್ಕೊಂಡು ಇಲ್ಲೇ ವಸತಿಯನ್ನು ಮಾಡಿಕೊಂಡು ಅಷ್ಟೂ ನಮಗೆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟು ಹೋಗಿದ್ದಾರೆ. ಅವರಿಗೆ ಮತ್ತು ಸಾಗರದಲ್ಲಿ ಕೆಲವು ಶಿಲ್ಪಿಗಳು ನಮಗೆ ಆ ಮೂಲ ವಿಗ್ರಹಗಳ ಮೇಲ್ಭಾಗದಲ್ಲಿ ಪೀಠದಲ್ಲಿರ್ತಕ್ಕಂಥ ಸಿಂಹ ಮತ್ತು ಆನೆಗಳನ್ನು ಮತ್ತು ಮುಂಭಾಗದಲ್ಲಿರ್ತಕ್ಕಂಥ 2 ಕುದುರೆ ಮತ್ತು ಬಸವಣ್ಣನ ವಿಗ್ರಹಗಳನ್ನು ಸಾಗರದ ಶಿಲ್ಪಿಗಳ ಸಹಕಾರ ನಮಗೆ ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಈ ನಮ್ಮ ಇದು ಯಾವುದು ನಮ್ಮ ಈ ಶಿವಮೊಗ್ಗದ ತಂಡ ಬಂದಿತ್ತು ಅವರಿಗಾಗಲಿ ಮತ್ತು ನಾಗರಾಜ್ ಅವ್ರ ತಂಡ ಆಗಲಿ, ಅವರ ಕುಟುಂಬದ ಕೆಲವು ಸದಸ್ಯರು ಮತ್ತು ಅವರ ಸಂಬಂಧಿಕರು ಕೂಡ ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಸಹಕಾರ ಮತ್ತು ನಮ್ಮ ಗ್ರಾಮಸ್ಥರದ ಸಂಪೂರ್ಣ ಸಹಕಾರ ಬೆಂಬಲದಿಂದ ಒಳ್ಳೆ ಹುಮ್ಮಸ್ಸಿನಿಂದ ಈ ಒಂದು ಅದ್ಭುತವಾದ ಕಾರ್ಯ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಶಾಸ್ತ್ರಿಗಳು ಕೂಡ ನಮಗೆ ಸಾಕಷ್ಟು ಸಹಕಾರಗಳನ್ನು ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಇದೊಂದು ಏನೋ ಒಂದು ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಬಹುಶಃ ಅದು ಆಗೋಂಥ ಸಂದರ್ಭ ಇದು. ಕೆಲವು ಸಂದರ್ಭದಲ್ಲಿ ಯಾವ ಮನುಷ್ಯರು ನಾವು ಮಾಡೋಕ್ಕಾಗಲ್ಲ, ಅದು ಆಗ್ತದೆ. ಅದು ಆಗೋಂಥ ಅದ್ಭುತದ ಸಮಯದಲ್ಲಿ ನಾವಿದ್ವಿ, ಜೊತೆಗೆ ನಾವು ಇಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದೇ ನಮ್ಮದು ಪುಣ್ಯ, ಅದು ನಮ್ಮ ಹೆಮ್ಮೆ. ಸೊ ಇಂಥ ಅವಕಾಶ ಕೊಟ್ಟಂಥ ಈ ದೇವರಿಗೆ ಮತ್ತು ಈ ಗ್ರಾಮಸ್ಥರಿಗೆ ಆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎ.ಕೆ. ನಾಗರಾಜಪ್ಪ ನನ್ನ ಹೆಸರು. ನಮ್ಮ ಎ.ಕೆ. ಕಾಲೋನಿ ದುರ್ಗಮ್ಮ ದೇವಸ್ಥಾನ ಇದೆ. ಫಸ್ಟಿಗೆ ಆಗಿದ್ದು ನಮ್ಮ ದುರ್ಗಮ್ಮನ ದೇವಸ್ಥಾನ. ಆನಂತರ ಆಳೂರು ದೇವಸ್ಥಾನ ಐತೆ ನಮ್ಮೂರಲ್ಲಿ. ಆ ದೇವಸ್ಥಾನದಲ್ಲಿ ಇಲ್ಲಿ ನಮ್ಮೂರಲ್ಲಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಹಲವಾರು ಊರುಗಳನ್ನು ಸುತ್ತರಿದ್ದೇವೆ, ಬಾಲವಸು ಕಾಯ್ಕೆ ಮಾಡ್ಕೊಂಡು. ಇಂಥ ಒಂದು ತೇರಿನ ರಥ ನಾವು ಎಲ್ಲಿ ನೋಡಿರಲಿಲ್ಲ. ಅದು ನಮ್ಮೂರಲ್ಲಿ ಆಗಿರೋದ್ರಿಂದ ನಮಗೆ ಭಾಳ ಖುಷಿಯಾಗಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡ್ರಿಕ್ಕಿಂದ ಈ ಊರು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಆಗಲಿಕ್ಕೆ ನಾವು ಇಲ್ಲೇ ಇದ್ದ ಕಾರ್ಯವನ್ನು 3 ದಿವಸ ಆಯಿತು ಮಾಡೋಕ್ಕೆ ಭಾಗಿಯಾಗಿದ್ದೇವೆ. ನಮ್ಮ ಜಾತಿ ಜನಾಂಗ ಆಗಲಿ ಎಲ್ಲರೂ ಸೇರ್ಕೊಂಡು ಒಂದು ಹುಮ್ಮಸ್ಸಿಂದ ನಾವು ಜಾತ್ರೆಯನ್ನು ಮಾಡ್ತಾಯಿದ್ದೀವಿ.